ಸಂಸದ ಪ್ರಜ್ವಲ್ ರೇವಣ್ಣ ಬರುವಿಕೆಗಾಗಿ ಕೌಂಟ್ ಡೌನ್ ಎಣಿಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇವತ್ತು ರಾತ್ರಿ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಪ್ರಜ್ವಲ್ ರೇವಣ್ಣ. 34 ದಿನಗಳ ಬಳಿಕ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವಾಪಸ್ ಹಿನ್ನೆಲೆ ಎಸ್ಐಟಿ ಫುಲ್ ಅಲರ್ಟ್ ಆಗಿದೆ. ಈ ಹಿಂದೆ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡಲಾಗಿತ್ತು. ಏರ್ಪೋರ್ಟ್ ಅಧಿಕಾರಿಗಳ ಜೊತೆ ಎಸ್ಐಟಿ ಟೀಮ್ ನಿರಂತರವಾಗಿ ಸಂಪರ್ಕದಲ್ಲಿದೆ. ಈಗ ಆಲ್ರೆಡಿ ಅವರು 3 ಸಲ ಟಿಕೆಟ್ ಬುಕ್ ಮಾಡಿ ಬರ್ದೇ ಇದ್ದದನ್ನ ನಾವು ಗಮನಿಸಬಹುದು. ಆದ್ರೆ ಮೊನ್ನೆ ಬರ್ತೀನಿ ಅಂತ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಸೊ ಅದಾದ ನಂತರ ಇವತ್ತು ಬರ್ತಾರಾ ಇಲ್ವಾ ಅನ್ನುವಂತಹ ಕನ್ಫರ್ಮೇಶನ್ ಸಿಗುತ್ತೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ಸಂಸದರು ಬರುವಿಕೆಗಾಗಿ ಎಸ್ಐಟಿ ಅಧಿಕಾರಿಗಳು ಈ ಕೆಂಪೇಗೌಡ ಏರ್ಪೋರ್ಟ್ ನಲ್ಲೇ ಬೀಡು ಬಿಟ್ಟಿದ್ದಾರೆ. ಇವತ್ತು ಬರ್ತಾರೋ ನಾಳೆ ಬರ್ತಾರೋ ಅಂತ ಕಾಯ್ತಾ ಇದ್ದಾರೆ. ಫೈನಲಿ ಆ ದಿನ ಬಂದ್ಬಿಟ್ಟಿದೆ. ಸೊ ಹೇಗೆ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ? ಸಭಾ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಜರ್ಮನಿಯ ಮ್ಯೂನಿಕ್ ನಿಂದ ಇವರು ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ. ರಾತ್ರಿ ವೇಳೆಗೆ ಕೆಂಪೇಗೌಡ ಏರ್ಪೋರ್ಟ್ಗೆ ಅವರು ಬಂದಿಳಿಯಲಿದ್ದಾರೆ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಬೀಡು ಬಿಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. 12:05ಕ್ಕೆ ಫ್ಲೈಟ್ ಅಲ್ಲಿಂದ ಟೇಕ್ ಆಫ್ ಆಗುತ್ತೆ ಅನ್ನುವಂತ ಒಂದು ಮಾಹಿತಿ ಕೂಡ ಎಸ್ಐಟಿ ಅಧಿಕಾರಿಗಳಿದೆ. ಹಾಗಾಗಿ ಈಗಾಗಲೇ ಏರ್ಪೋರ್ಟ್ ಅಧಿಕಾರಿಗಳೊಂದಿಗೆ ಅವರು ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾವ ಒಂದು ಫ್ಲೈಟ್ಗೆ ಬರಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಅವರೇನಾದ್ರೂ ಅಂದ್ರೆ ಅಲ್ಲಿ ಅವ್ರು ಫಸ್ಟ್ ವಿಮಾನವನ್ನ ಹತ್ತಬೇಕಾಗುತ್ತೆ. ಪಾಸ್ಪೋರ್ಟ್ ಸ್ಕ್ಯಾನ್ ಆದ ನಂತರದಲ್ಲಿ ಇಲ್ಲಿನ ಅಧಿಕಾರಿಗಳಿಗೂ ಕೂಡ ಒಂದು ಮಾಹಿತಿ ಬರುತ್ತೆ. ಅಂದ್ರೆ ಇಂಥ ಫ್ಲೈಟ್ಗೆ ಬರ್ತಾ ಇದ್ದಾರೆ, ಇಂಥ ಸೀಟ್ ನಂಬರ್ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಪ್ರಯಾಣಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಆ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಏರ್ಪೋರ್ಟ್ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿರುವಂತದ್ದು. ಅದರಲ್ಲೂ ಕೂಡ ಇಮಿಗ್ರೇಷನ್ ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಯಾವ ಒಂದು ಫ್ಲೈಟ್ ನಲ್ಲಿ ಅವರು ಬರ್ತಾ ಟಿಕೆಟ್ ಬುಕ್ ಆಗಿಲ್ಲ ಆ ಫ್ಲೈಟ್ ನ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಫ್ಲೈಟ್ ನಲ್ಲಿ ಯಾವ ಪ್ರಯಾಣಿಕರಿದ್ದಾರೆ, ಎಷ್ಟು ಜನ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ, ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬುಕ್ ಮಾಡಿರುವಂತಹ ಸೀಟ್ ನಂಬರ್ ಯಾವುದು, ಅದೇ ರೀತಿಯಲ್ಲಿ ಅವರು ಏನು 12:05ಕ್ಕೆ ವಿಮಾನ ನಿಲ್ದಾಣಕ್ಕೆ ಅವರು ಬಂದಿದ್ದಾರಾ ಅಥವಾ ಬಂದಿಲ್ವಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕಲೆ ಹಾಕಬೇಕಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಅಂದ್ರೆ 12:05ಕ್ಕೆ ಫ್ಲೈಟ್ ಹೊರಡುತ್ತೆ ಅನ್ನೋದಾದ್ರೆ ಇವರು ಸುಮಾರು 1.5 ಗಂಟೆಗಳ ಮುಂಚಿತವಾಗಿ ಏರ್ಪೋರ್ಟ್ಗೆ ಬರಬೇಕಾಗುತ್ತೆ. ಅದ್ರ ಬಗ್ಗೆಯೂ ಕೂಡ ಮಾಹಿತಿ ಕಲೆ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ಬಂದ ನಂತರದಲ್ಲಿಯೇ ಬಂದ್ರು, ಅಲ್ಲಿವರೆಗೂ ಕೂಡ ಕನ್ಫರ್ಮ್ ಆಗಿ ಅವರು ಬಂದೇ ಬರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟವಾದಂತಹ ಮಾಹಿತಿ. ಯಾಕೆ ಅಂತ ಹೇಳಿದ್ರೆ ಮೇ 31ಕ್ಕೆ ಅವರ ನಿರೀಕ್ಷಣಾ ಜಾಮೀನಿನ ಅರ್ಜಿ ಕೂಡ ಇದೆ. ನಿರೀಕ್ಷಣಾ ಜಾಮೀನನ್ನ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಅಪ್ಲೈ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಅದರ ಒಂದು ವಿಚಾರಣೆ ಕೂಡ ಇರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಅವರು ಬರ್ತಾರಾ ಅಥವಾ ಬರಲ್ವಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಇದೆ. ಆದ್ರೆ ಎಸ್ಐಟಿ ಅಧಿಕಾರಿಗಳು ಅವರು ಈ ಬಾರಿ ಬರಬಹುದು ಅನ್ನುವಂತ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಅವರು ವಿಡಿಯೋ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿರುವಂತದ್ದು. ಅಂದ್ರೆ ಮುಖ್ಯವಾಗಿ ನಾನು ಶುಕ್ರವಾರ ಬಂದೇ ಬರ್ತೀನಿ, ಎಸ್ಐಟಿ ವಿಚಾರಣೆಗೆ ಕೂಡ ಹಾಜರಾಗ್ತೀನಿ, ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ, ನಾನು ವಿಚಾರಣೆಯನ್ನು ಎದುರಿಸಲಿಕ್ಕೆ ಸಿದ್ಧನಿದ್ದೇನೆ ಅನ್ನುವಂತ ಒಂದು ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು. ಆ ನಿಟ್ಟಿನಲ್ಲಿ ಅವರು ಇವತ್ತಿನ ದಿನ ಹೊರಡಬಹುದು, ಅದೇ ರೀತಿಯಲ್ಲಿ ಬಂದೇ ಬರ್ತಾರೆ ಅನ್ನುವಂತ ಒಂದು ಮಾತೇನಿದೆ ಅದು ಕೇಳಿ ಬರ್ತಾ ಇರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಕೂಡ ಈಗಾಗಲೇ ಅವರನ್ನ ವಿಚಾರಣೆ ಮಾಡಲಿಕ್ಕೆ ಕೂಡ ಸಂಪೂರ್ಣವಾದಂತಹ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಹೊರಡಿಸಲಾಗಿತ್ತು. ದೇಶದ ಯಾವುದೇ ಏರ್ಪೋರ್ಟ್ಗೆ ಬಂದರೂ ಕೂಡ ಎಸ್ಐಟಿ ಅಧಿಕಾರಿಗಳು ಅವರನ್ನ ಮೊದಲಿಗೆ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಅವರು ಏರ್ಪೋರ್ಟ್ಗೆ ಬಂದ ತಕ್ಷಣದಲ್ಲಿ ಅಲ್ಲಿನ ಏರ್ಪೋರ್ಟ್ ಅಧಿಕಾರಿಗಳು ಅವರನ್ನ ಮೊದಲಿಗೆ ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅನಂತರದಲ್ಲಿ ಎಸ್ಐಟಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದು ಬಂಧನದ ಒಂದು ಪ್ರಕ್ರಿಯೆಯನ್ನ ಮಾಡ್ತಾ ಹೋಗ್ತಾರೆ. ತುಂಬಾ ಕ್ಯೂರಿಯಾಸಿಟಿ ಇರುವಂತದ್ದು, ಅವರು 34 ದಿನದ ನಂತರ ವಾಪಸ್ ಆಗ್ತಿದ್ದಾರೆ. ಇಂಟರ್ಪೋಲ್ ನಿಂದ ನೋಟಿಸ್ ಜಾರಿಯಾದ್ರೂ ಕೂಡ ಅವ್ರು ಬಂದಿರಲಿಲ್ಲ, ರಿಕ್ವೆಸ್ಟ್ ಮಾಡಿದ್ರು ಕೂಡ ಬಂದಿರಲಿಲ್ಲ. ಈಗ ಬರ್ತಾ ಇರೋದ್ರಿಂದ ಅವ್ರಿಗೆ ಮನೆಗೆ ಹೋಗುವಂತ ಅವಕಾಶ ಎಸ್ಐಟಿ ಅಧಿಕಾರಿಗಳು ಮಾಡಿಕೊಡೋ ಸಾಧ್ಯತೆ ಇದೆಯಾ ಅಥವಾ ಬಂದ ತಕ್ಷಣ ಅರೆಸ್ಟ್ ಮಾಡ್ತಾರಾ? ಖಂಡಿತವಾಗಿಯೂ ಕೂಡ ಸಭಾ ಇಲ್ಲಿ ಯಾವುದೇ ಕಾರಣಕ್ಕೂ ಮನೆಗೆ ಹೋಗುವಂತ ಅವಕಾಶವನ್ನು ಎಸ್ಐಟಿ ಅಧಿಕಾರಿಗಳು ಕೊಡೋದಿಲ್ಲ. ಅದರಲ್ಲೂ ಕೂಡ ಅವರಿಗೆ ತನಿಖೆಗೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಬೇಕಾಗಿದೆ. ಸಾಕಷ್ಟು 3 ಪ್ರಕರಣಗಳು ಅವ್ರ ಮೇಲೆ ದಾಖಲಾಗಿರೋದ್ರಿಂದಾಗಿ ಅವ್ರನ್ನ ತಕ್ಷಣ ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಏರ್ಪೋರ್ಟ್ ನಲ್ಲಿ ಅವ್ರನ್ನ ವಶಕ್ಕೆ ಪಡೆಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಎಲ್ಲಾ ಕಾನೂನು ಪ್ರಕ್ರಿಯೆಗಳನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಸಂಪೂರ್ಣಗೊಳಿಸಿರುವಂತದ್ದು. ಅಂದ್ರೆ ಅವರು ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ವಶಕ್ಕೆ ಪಡೆಯಲಿಕ್ಕೆ ಎಲ್ಲಾ ರೀತಿಯ ಒಂದು ಸಿದ್ಧತೆ ಕೂಡ ಆಗಿದೆ. ಅವರ ಮೇಲೆ ಹಾಕಿರುವಂತಹ ಸೆಕ್ಷನ್ ಗಳನ್ನ ಗಮನಿಸದ ಹೋದಂತ ಸಂದರ್ಭದಲ್ಲೂ ಗೊತ್ತಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಬೇರೆ ಆಪ್ಷನ್ ಅನ್ನುವಂಥದ್ದಿಲ್ಲ. ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವಂತ ಒಂದು ದೃಷ್ಟಿಯಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಮೊದಲು ಚಿಂತನೆಯನ್ನ ನಡೆಸಿದ್ರು. ಆದ್ರೆ ಯಾವಾಗ ಇವರು ವಿಡಿಯೋ ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ರಲ್ಲ, ಅನಂತರದಲ್ಲಿ ಮತ್ತೆ ಇವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಅನಂತರದಲ್ಲಿ ಸಂಪೂರ್ಣವಾದಂತಹ ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಸುವಂತಹ ಒಂದು ಕೆಲಸವನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಹಾಗಾಗಿ ಇವರಿಗೆ ಯಾವುದೇ ಕಾರಣಕ್ಕೂ ಕೂಡ ಮನೆಗೆ ಹೋಗ್ಲಿಕ್ಕೆ ಅಥವಾ ಯಾವುದೇ ಅವಕಾಶವನ್ನ ಎಸ್ಐಟಿ ಅಧಿಕಾರಿಗಳು ಕೊಡೋದಿಲ್ಲ. ಏರ್ಪೋರ್ಟ್ಗೆ ಬಂದ ತಕ್ಷಣದಲ್ಲಿ ಅವರನ್ನ ವಶಕ್ಕೆ ಪಡೆಯುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ತಕ್ಷಣ ಅವರಿಗೆ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಅನಂತರದಲ್ಲಿ
ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ, ಕಸ್ಟಡಿಗೆ ಕೇಳುವಂತ ಒಂದು ಕೆಲಸವನ್ನ ಕೂಡ SIT ಅಧಿಕಾರಿಗಳು ಮಾಡ್ತಾ ಹೋಗ್ತಾರೆ. ಯಾಕೆ ಅಂದ್ರೆ ಅವರಿಂದ ಸಂತ್ರಸ್ತೆಯರ ಹೇಳಿಕೆ ಆಧಾರದ ಮೇಲೆ ಆಗಿರ್ಬೋದು, ವಿಡಿಯೋ ರೆಕಾರ್ಡಿಂಗ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆಯೂ ಕೂಡ ಅವರು ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಪ್ರಜ್ವಲ್ ರೇವಣ್ಣ ಅವರಿಂದ ಸಂಪೂರ್ಣವಾದಂತಹ ಒಂದು ಹೇಳಿಕೆಯನ್ನ ಕೂಡ ದಾಖಲಿಸಿಕೊಳ್ಳಬೇಕಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ನಾನು ಮಾಡಿಲ್ಲ, ಈ ಒಂದು ಪ್ರಕರಣದಲ್ಲಿ ನಾನು ಭಾಗಿಯಾಗಿಲ್ಲ ಅನ್ನುವಂತ ಒಂದು ಅಫಿಡವಿಟ್ ಅನ್ನು ಸಲ್ಲಿಸುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ SIT ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂಡ ಬೇರೆ ಆಪ್ಷನ್ ಅನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ನೀಡೋದಿಲ್ಲ. ಅವರು ಏರ್ಪೋರ್ಟ್ಗೆ ಬಂದು ಇಳಿತಾ ಇದ್ದಂತೆ ಅವರನ್ನ ವಶಕ್ಕೆ ಪಡಿತಾರೆ. ತಕ್ಷಣದಲ್ಲೇ ವಿಚಾರಣೆಯನ್ನು ಕೂಡ ಪ್ರಾರಂಭ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿ SIT ಅಧಿಕಾರಿಗಳು ಈಗಾಗಲೇ ಏರ್ಪೋರ್ಟ್ ನಲ್ಲೂ ಕೂಡ ಬೀಡು ಬಿಟ್ಟಿರುವಂತದ್ದು. ಈಗ ಎಲ್ಲಾ ಒಂದು ಅವರ ವಿಮಾನ ಯಾವ್ಯಾವ್ದು ಬರ್ತಾ ಇದೆ ಆ ಎಲ್ಲ ಒಂದು ಪ್ರಯಾಣಿಕರ ಲಿಸ್ಟ್ ಅನ್ನು ತೆಗೆಯುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಬೇರೆ ಯಾವ್ದಾದ್ರು ವಿಮಾನದಲ್ಲಿ ಟಿಕೆಟ್ ಬುಕ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಈಗಾಗಲೇ SIT ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಕೇವಲ ಒಂದೇ ಒಂದು ಫ್ಲೈಟ್ ನ ಬಗ್ಗೆ ಮಾತ್ರ ಡೀಟೇಲ್ಸ್ ಅನ್ನ ಕಲೆ ಹಾಕ್ತಾ ಇಲ್ಲ, ಸಂಪೂರ್ಣವಾದಂತಹ ಒಂದು ಫ್ಲೈಟ್ ಗಳ ಮಾಹಿತಿಯನ್ನು ಕಲೆ ಹಾಕುವಂತ ಒಂದು ಕೆಲಸವನ್ನ ಈಗಾಗಲೇ SIT ಅಧಿಕಾರಿಗಳು ಕೂಡ ಮಾಡ್ತಾ ಇರುವಂತದ್ದು. ಸುಮಾರು 3 ತಂಡ ಏನಿದೆ ಅದು ಈಗಾಗಲೇ ಏರ್ಪೋರ್ಟ್ ನಲ್ಲಿ ಇದ್ದಾರೆ. SIT ಅಧಿಕಾರಿಗಳು ಈಗಾಗಲೇ ಏರ್ಪೋರ್ಟ್ ಅಧಿಕಾರಿಗಳಿಗೆ ಸಂಪರ್ಕವನ್ನು ಸಾಧಿಸಿರೋದ್ರಿಂದಾಗಿ ಅವರು ಯಾವಾಗ ಬರ್ತಾರೆ, ಅದೇ ರೀತಿಯಲ್ಲಿ ಅವರ ಹೆಸರಿನಲ್ಲಿ ಯಾವ್ಯಾವ ಟಿಕೆಟ್ಗಳು ಬುಕ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಈಗಾಗಲೇ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.